ಪ್ರಧಾನಿ ನರೇಂದ್ರ ಮೋದಿ ಅವರ 75ನೇ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ನಿರ್ಮಿಸಿರುವ ಚಲೋ ಜೀತೆ ಹೇ ಕಿರುಚಿತ್ರವನ್ನು ಬೆಂಗಳೂರಿನ ಜಾಲಹಳ್ಳಿಯಲ್ಲಿರುವ ಕೇಂದ್ರೀಯ ವಿದ್ಯಾಲಯದಲ್ಲಿ ಇಂದು ಪ್ರದರ್ಶಿಸಲಾಯಿತು. ಇದೇ ವೇಳೆ ಶಾಲಾ ಪ್ರಾಂಶುಪಾಲರಾದ ರವೀಂದ್ರ ದೇವಾಡಿಗ ಅವರು ವಿದ್ಯಾಲಯದ ಸ್ವಚ್ಛತಾ ಸಿಬ್ಬಂದಿಯನ್ನು ಸನ್ಮಾನಿಸಿದರು. ಕಿರುಚಿತ್ರವನ್ನು ವೀಕ್ಷಿಸಿದ ಶಾಲಾ ವಿದ್ಯಾರ್ಥಿಗಳು, ಶಿಕ್ಷಕರು ಇದೊಂದು ಸ್ಫೂರ್ತಿದಾಯಕ ಚಿತ್ರ ಎಂದರು. गुरुजी, कितनी बार कहा है कि सूखी लकड़ियां लाया करो. गीली लकड़ियां वजन में भी भारी होती है. जो प्रेम है, जो आदर है, काफी ऐतिहासिक दिन है बच्चों. आज हमें बहुत ही आज के दिन में आप सभी शामिल हुए हैं. यह अपने आप में एक अलौकिक दृश्य है. ಬಳಿಕ ದೂರದರ್ಶನದೊಂದಿಗೆ ವಿದ್ಯಾರ್ಥಿ ಅಮೋಘ ಗೌಡ ಈ ಕಿರುಚಿತ್ರ ಯುವಜನತೆಗೆ ಸ್ಫೂರ್ತಿದಾಯಕ ಎಂದರು. ಎಷ್ಟು ಒಂದು ಸ್ವಲ್ಪ ಹಣದಿಂದ ಅವನ ಕ್ಲಾಸ್ಮೇಟ್ಗೆ ಯೂನಿಫಾರ್ಮ್ ಕೊಡಿಸ್ತಾನೆ. ಇದರಿಂದ ಗೊತ್ತಾಗುತ್ತೆ ನಮ್ಮ ನರೇಂದ್ರ ಮೋದಿ ಸರ್ ಬಹಳ ಹಂಬಲ್ ಅಂಡ್ ಡೌನ್ ಟು ಅರ್ತ್ ಪರ್ಸನ್. ವಿದ್ಯಾರ್ಥಿನಿ ಭಾರತಿ ಸಮಾಜಕ್ಕಾಗಿ ತಮ್ಮವರಿಗಾಗಿ ನಿಸ್ವಾರ್ಥ ಸೇವೆ ಸಲ್ಲಿಸುವ ಕುರಿತು ಈ ಕಿರುಚಿತ್ರದಿಂದ ತಿಳಿದೆವು ಎಂದು ಸಂತಸ ವ್ಯಕ್ತಪಡಿಸಿದರು. ಟೀಚರ್ಗೂ ಎಲ್ಲರನ್ನು ಕೇಳ್ತಿರ್ತಾರೆ, ನೀವು ಯಾರಿಗೆ ಬದುಕ್ತಿದ್ದೀರಿ ಅಂತ ಆತರ ಎಲ್ಲ ಕೇಳ್ತಿರ್ತಾರೆ ಎಲ್ಲರನ್ನು. ಶಾಲಾ ಶಿಕ್ಷಕರಾದ ಕೆಎಚ್ ಶಿವಕುಮಾರ್ ಪ್ರಧಾನಿ ನರೇಂದ್ರ ಮೋದಿ ಅವರ ಬಾಲ್ಯದ ದಿನಗಳು ಹಾಗೂ ಸಮಾಜದ ಏಳಿಗೆಗಾಗಿ ಶ್ರಮಿಸಿದ ದಿನಗಳನ್ನು ತೋರಿಸಲಾಗಿದ್ದು ಎಲ್ಲರಿಗೂ ಸ್ಫೂರ್ತಿ ಎಂದರು. ಅವರಿಗಾಗಿ ನಾವು ಚಲೋ ಹೇ ಜೀತೆ ಹೇ ದೂಸರೋಂ ಕೆ ಲಿಯೇ ಇದನ್ನು ತಿಳಿಸ್ಕೊಂಡ್ವಿ ನಾವು. ಇದು ತುಂಬಾ ಉತ್ತಮವಾದ ಚಿತ್ರ. ಇದು ನಾವು ನಮ್ಮ ಜೀವನದಲ್ಲಿಯೂ ಸಹ ಅಳವಡಿಸಿಕೊಳ್ಬೇಕು. ಪ್ರಾಂಶುಪಾಲರಾದ ರವೀಂದ್ರ ದೇವಾಡಿಗ ನೈಜ ಕಥೆ ಆಧಾರಿತ ಹಾಗೂ ಸಮಾಜಕ್ಕೆ ಉತ್ತಮ ಸಂದೇಶ ಸಾರುವ ಕಿರುಚಿತ್ರ ಇದಾಗಿದೆ ಎಂದು ಹೇಳಿದರು. ಯಾರಿಗಾಗಿ ಬದುಕ್ತಿದ್ದೇವೆ ನಾವು? ಜನಸೇವೆ, ಜನಾರ್ದನ ಸೇವೆ ಅಂತ ಆಡ್ಕೊಂಡು ಬಂದ ನಮ್ಮ ದೇಶದಲ್ಲಿ ನಾವು ಮಾಡ್ತಾ ಇದ್ದೇವ. ಜನಾರ್ದನ ಸೇವೆ ಮಾಡಲಿಕ್ಕೆ ಬೇಕು. ನಮ್ಮ ಒಂದು ಚಿಕ್ಕ ಅಳಿಲ ಸೇವೆ ಮುಂದೆ ಇನ್ನೊಬ್ಬರ ಭವಿಷ್ಯವನ್ನು ಬದಲಿಸಬಹುದು.